ಮೊದಲನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮೊಟ್ಟೆಯನ್ನು ತಿನ್ನಬಾರದು? ಎ ಕಿಡ್ನಿ ಸಮಸ್ಯೆ, ಬಿ ಹೃದಯ ಸಮಸ್ಯೆ, ಸಿ ಗ್ಯಾಸ್ಟ್ರಿಕ್, ಡಿ BP ಸಮಸ್ಯೆ ಇರುವವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸಮಸ್ಯೆ. ಎರಡನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ನಿದ್ದೆ ಮಾಡಿದರೆ ಏನಾಗುತ್ತೆ? ಎ ಕಿಡ್ನಿ ಸಮಸ್ಯೆ, ಬಿ ಹೃದಯ ಸಮಸ್ಯೆ ಬರಬಹುದು, ಸಿ ದಪ್ಪ ಆಗುತ್ತಾರೆ, ಡಿ BP ಸಮಸ್ಯೆ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದಪ್ಪ ಆಗುತ್ತಾರೆ. ಮೂರನೆಯ ಪ್ರಶ್ನೆ, ಕೋಗಿಲೆ ಯಾವ ರಾಜ್ಯದ ರಾಜ್ಯ ಪಕ್ಷಿ? ಎ ಕರ್ನಾಟಕ, ಬಿ ಜಾರ್ಖಂಡ್, ಸಿ ಕೇರಳ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್. ನಾಲ್ಕನೆಯ ಪ್ರಶ್ನೆ, ಕುಂಭಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತೆ? ಎ ಕರ್ನಾಟಕ, ಬಿ ಜಾರ್ಖಂಡ್, ಸಿ ಕೇರಳ ರಾಜ್ಯದಲ್ಲಿ, ಡಿ ಉತ್ತರ ಪ್ರದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ಐದನೆಯ ಪ್ರಶ್ನೆ, ದೇವರಿಗೆ ಎಷ್ಟು ದೀಪವನ್ನು ನಾವು ಹಚ್ಚಬೇಕು? ಎ 1, ಬಿ 2, ಸಿ 5, ಡಿ 3 ದೀಪಗಳನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ದೀಪಗಳನ್ನು ಹಚ್ಚಬೇಕು. ಆರನೆಯ ಪ್ರಶ್ನೆ, ಧರ್ಮಸ್ಥಳದಲ್ಲಿರುವಂತಹ ನೆಲೆಸಿರುವ ದೇವರು ಯಾರು? ಎ ಮಂಜುನಾಥ ಸ್ವಾಮಿ, ಬಿ ಚಾಮುಂಡೇಶ್ವರಿ, ಸಿ ಸ್ವಾಮಿ ಅಯ್ಯಪ್ಪ, ಡಿ ಬಾಲಾಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಜುನಾಥ ಸ್ವಾಮಿ. ಇನ್ನು ಏಳನೆಯ ಪ್ರಶ್ನೆ, ತಲಕಾವೇರಿ ಯಾವ ನದಿಯ ಉಗಮ ಸ್ಥಾನ? ಎ ಯಮುನಾ, ಬಿ ಕಾವೇರಿ, ಸಿ ನೇತ್ರಾವತಿ, ಡಿ ಕಪಿಲಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ ನದಿಯ. ಎಂಟನೆಯ ಪ್ರಶ್ನೆ, ಯಾವುದು ಫ್ರಿಜ್ನಲ್ಲಿ ಇಡಬಾರದು? ಎ ಜೇನುತುಪ್ಪ, ಬಿ ಹಾಲು, ಸಿ ಟೊಮ್ಯಾಟೊ, ಡಿ ಮೊಟ್ಟೆಯನ್ನ ಇಡಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪ. ಒಂಬತ್ತನೆಯ ಪ್ರಶ್ನೆ, ಮೊಟ್ಟೆ ತಿಂದರೆ ಏನಾಗುತ್ತದೆ? ಎ ಕಣ್ಣಿನ ಆರೋಗ್ಯ, ಬಿ ತೂಕ ಹೆಚ್ಚು, ಸಿ ಕೂದಲು ಬೆಳವಣಿಗೆ, ಡಿ ಎತ್ತರ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎತ್ತರ ಹೆಚ್ಚಾಗುತ್ತದೆ. ಇನ್ನು ಹತ್ತನೆಯ ಪ್ರಶ್ನೆ, ಶ್ರೀಲಂಕಾ ದೇಶದ ಮೊದಲ ಹೆಸರೇನು? ಎ ರಾವಣಪುರ, ಬಿ ಸಿಲೋನ್, ಸಿ ಸಿಂಹಳ, ಡಿ ಲಂಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲೋನ್. 11ನೆಯ ಪ್ರಶ್ನೆ, ಕೇರಳ ರಾಜ್ಯದ ರಾಜಧಾನಿ ಯಾವುದು? ಎ ತಿರುವನಂತಪುರಂ, ಬಿ ನವದೆಹಲಿ, ಸಿ ಬೆಂಗಳೂರು, ಡಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಿರುವನಂತಪುರಂ. 12ನೆಯ ಪ್ರಶ್ನೆ, ಯಾವ ಜೀವಿ ಶ್ವಾಸಕೋಶಗಳನ್ನು ಹೊಂದಿಲ್ಲ? ಎ ಚೇಳು, ಬಿ ಇರುವೆ, ಸಿ ಮೊಸಳೆ, ಡಿ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆ. ಇನ್ನು 13ನೆಯ ಪ್ರಶ್ನೆ, ವೀಣೆ ಯಾರ ವಾದ್ಯ? ಎ ಸರಸ್ವತಿ, ಬಿ ಕೃಷ್ಣ, ಸಿ ಲಕ್ಷ್ಮಿ, ಡಿ ಗೌರಿ.
ಸರಿಯಾದ ಉತ್ತರ ಆಪ್ಷನ್ ಎ ಸರಸ್ವತಿ. 14ನೆಯ ಪ್ರಶ್ನೆ, ಬಿಳಿ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಹತ್ತಿ, ಬಿ ಮೊಟ್ಟೆ, ಸಿ ಹಾಲು, ಡಿ ಕಬ್ಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿಯನ್ನ ಕರೆಯುತ್ತಾರೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ನವಿಲುಗರಿಯನ್ನ ಈ ಜಾಗದಲ್ಲಿ ಇಡಿ, ನಿಮ್ಮ ಅದೃಷ್ಟ ಬದಲಾಗುತ್ತೆ. ಎ ಮನೆಯ ಮುಖ್ಯ ದ್ವಾರದಲ್ಲಿ, ಬಿ ಬೀರುನಲ್ಲಿ, ಸಿ ತಲೆದಿಂಬಿನ ಕೆಳಗೆ, ಡಿ ದೇವರ ಮನೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಖ್ಯ ದಾರದಲ್ಲಿ ಮತ್ತು ಆಪ್ಷನ್ ಸಿ ತಲೆದಿಂಬಿನ ಕೆಳಗೆ ಮತ್ತು ಆಪ್ಷನ್ ಡಿ ದೇವರ ಮನೆಯಲ್ಲಿ ಇರುವುದರಿಂದ ತುಂಬಾ ಒಳ್ಳೆಯದ್ದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.